ಎಲ್ಲರಿಗೂ ನಮಸ್ಕಾರ. ನಾನು ಸುಮಿತ್ರಾ ಮಾತಾಡೋದು. ನಾನು ಒಂದು ಶನಿವಾರ ಆ, ಪಾಂಡುಪುರ ತಾಲೂಕು ಚಿನಕುರ್ಲಿ ಹೋಬಳಿ ಆದನಹಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ವೃದ್ಧಾಶ್ರಮವನ್ನು ಓಪನ್ ಮಾಡಿದ್ದಾರೆ. ಒಬ್ಬರು ಪ್ರಭುಸ್ವಾಮಿ ಅಂತ ಒಬ್ಬರು ಗಾರೆ ಕೆಲಸ ಮಾಡುವಂಥ ಒಬ್ಬ ಮಹಾನ್ ವ್ಯಕ್ತಿ ತನ್ನದೇ ಜಮೀನಿನಲ್ಲಿ ಒಂದು ವೃದ್ಧಾಶ್ರಮನ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ವಿಸಿಟ್ ಮಾಡೋವಂಥ ಒಂದು ಸೌಭಾಗ್ಯ ನಮ್ಮದಾಗಿತ್ತು. ಒಬ್ಬರು ರಾಗಿಮುದ್ನಳ್ಳಿ ನಾಗೇಶ್ ಅಂತ ಒಬ್ಬರು ಅಣ್ಣ ಇದ್ದಾರೆ. ಅವರ ಮುಖಾಂತರ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಫ್ರೆಂಡ್ದು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಜೊತೆಗೆ ಒಂದು ಇಬ್ಬರು ಟೀಚರ್ಸ್ಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು. ಸಿಂಪಲ್ಲಾಗಿ ಒಂದು ಸಣ್ಣದಾಗಿ ಒಂದು ಫಂಕ್ಷನ್ನ ಆರ್ಗನೈಸ್ ಮಾಡಿದರು. ಆಶ್ರಮದ ಹೆಸರು ಬಂದು ಅಮ್ಮನ ಆಸರೆ ವೃದ್ಧಾಶ್ರಮ ಅಂತ. ತುಂಬ ಚೆನ್ನಾಗಿತ್ತು. ಒಳ್ಳೆ ವಾತಾವರಣ ಇದೆ, ಸುತ್ತ ತೋಟ ಎಲ್ಲ. ಹಾಗಾಗಿ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ಜೊತೆಗೆ ನಮ್ಮ ಕೈಲಾದಷ್ಟು ಅವ್ರಿಗೆ ನಾವು ಹೋಗೋಷ್ಟೊತ್ತಿಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗಾಗಿ ನಾವು ಒಂದು ಬ್ರೇಕ್ಫಾಸ್ಟ್, ಸಂಜೆಗೆ ಟೀ ಟೈಮ್ಗೆ ಅಂತ ಎಲ್ಲ ರೆಡಿ ಮಾಡಿ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ತುಂಬ ಖುಷಿಯಾಗಿ ಅವ್ರಿಗೆಲ್ಲ ಟ್ರೀಟ್ ಮಾಡಿಬಿಟ್ಟು ಬಂದ್ವಿ. ಮತ್ತು ಇನ್ನೊಮ್ಮೆ ಹೋಗ್ತೀನಿ. ಅದ್ರ ಬಗ್ಗೆ ಇನ್ನೂ ಸವಿವರವಾದಂಥ ಒಂದು ವಿವರನ ನಾನು ಮಾಡಿಕೊಡ್ತೀನಿ. ಒಂದಿಬ್ಬರು ಟೀಚರ್ಸ್ ಬೇರೆ ಬಂದಿದ್ದರು. KR ಪೇಟೆಯಿಂದ ಮತ್ತು ಇಲ್ಲಿ ಮೈಸೂರಿಂದ ಕಾನ್ಕಾರ್ಡ್ ಶಾಲೆಯಿಂದ ಒಬ್ಬರು ಮೇಡಮ್ ಬಂದಿದ್ದರು. ಅವರಿಬ್ರಿಗೂ ಸನ್ಮಾನ ಮಾಡಿದ್ರು. ಒಂದು 4 ಹಿತವಚನಗಳೆಲ್ಲ ಮಾಡಿದ್ರು. ಥ್ಯಾಂಕ್ ಯು.